ಆಗಲ್ಲ ಅಣ್ಣ, ಅಲ್ಲೆಲ್ಲ ಹೋಗಕ್ಕಾಗುತ್ತೆ. ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿ ಆಗಿ ಚೆನ್ನಾಗಿದೆ, ಜೊತೆಗೆ ಮಳೆ ಬರೋ ತರ ಇದೆ. ಇಲ್ಲಿ ನೋಡಿ ಕುರಿಗಳು ಎಷ್ಟು ಹೋಗ್ತಾ ಇದೆ. ಅದರ ಬನ್ನೂರ್ ಕುರಿ ಇದೆಯಾ ಅಂತ ನೋಡ್ತಾ ಇದೀನಿ, ಬಟ್ ಯಾವ್ದು ಬನ್ನೂರ್ ಕುರಿ ಅಂತೂ ಇಲ್ಲ. ದಾರಿ ಕಾಣೋದಾಗಿದೆ ಅಂತ ಆಗಿದೆ, ಒಂಥರ ಟೆರೆಸ್ ಫಾರ್ಮಿಂಗ್ ತರ ಕಾಣಿಸ್ತಾ ಇದೆ. ಅಣ್ಣ ಇಲ್ಲಿ ನೀರಿಂದ ಪ್ಲೇಸ್ ಇದೆಯಲ್ಲ, ಅದೆಲ್ಲಿರೋದು? ಹಿಂಗೆ ಹೋಗ್ಬೋದಾ? ಊಟದ ಬದಲು ಈ ಒಂದು ಬಿಸ್ಕೆಟ್ ತಿಂತಾ ಇದೀವಿ. ನಮಸ್ಕಾರ ಗುರುಗಳೇ, ಹೇಗಿದ್ರೆ ಎಲ್ರು? ಟೈಮ್ ಬಂದು ಇವಾಗ ಒಂದು 12 ಗಂಟೆ ಆಗಿದೆ. ಸೊ ನಾನು ಇವತ್ತು ಮೈಸೂರು ಹೋಗ್ತಾ ಇದ್ದೀನಿ. ಒಂದು 2 ವಾರ ಮುಂಚೆ ಹೋಗಿದ್ದೆ, ಪುನಃ ಇವಾಗ ಹೋಗ್ತಾ ಇದ್ದೀನಿ. ಆದ್ರೆ ಈ ಸಲ ಡಿಫ್ರೆಂಟ್ ರೂಟಲ್ಲಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಿದೆ, ಬಟ್ ಈ ಸಲ ಬಂದು ಕನಕಪುರ ಮಳವಳ್ಳಿ ಆ ರೂಟಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಆ ರೂಟು, ರೋಡ್ ಕಂಡೀಷನ್ ಎಲ್ಲ ಹೇಗಿದೆ ಅಂತ ನಿಮ್ಗೆ ಆನ್ ದ ವೇ ತೋರಿಸ್ತೀನಿ. ಸೊ ಬನ್ನಿ ಟ್ರಾವೆಲ್ ಮಾಡೋಣ. ಸೊ ಇವಾಗ ಫಾರಂ ಮಾಲ್ ಸಿಗ್ನಲ್ ಹತ್ರ ಇದೀವಿ. ಸೊ ಮುಂದೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಸೊ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಸೊ ಈ ಫಾರಂ ಮಾಲ್ ಬಂದು ಕನಕಪುರ ರೋಡ್ ಹತ್ರ ಇರೋದು. ಕೋನಂಕುಂಟೆ ಮೆಟ್ರೋ ಸ್ಟೇಷನ್ ಎದುರುಗಡೆನೆ ಇದೆ ಫಾರಂ ಮಾಲ್. ಮಾಲ್ ಏನೋ ಚೆನ್ನಾಗಿದೆ, ಬಟ್ ಹೊರಗಡೆ ಟ್ರಾಫಿಕ್ ಅಂತೂ ತುಂಬಾ ಇರುತ್ತೆ. ಸೊ ನಮ್ ಲೆಫ್ಟ್ ಫಾರಂ ಮಾಲ್ ಇದೆ. ಸೊ ಯಾರಾದ್ರೂ ಈ ಫಾರಂ ಮಾಲ್ಗೆ ಹೋಗಿದ್ರೆ ಹಂಗೆ ಒಂದು ಕಮೆಂಟ್ ಹಾಕಿ ಹೇಳ್ತೀನಿ. ನಾನು ಒಂದ್ಸಲ ಹೋಗಿದ್ದೀನಿ, 1-2 ಸಲ, ಬಟ್ ಇವಾಗ ಟೈಮ್ ಇಲ್ಲ ಹೋಗಕ್ಕೆ. ಮತ್ತೆ ಮಾಲ್ ತಿರುಗಷ್ಟು ಪೇಷನ್ಸ್ ಇಲ್ಲ ಇವಾಗ. ಮಾಲ್ ಬಂದಾಲಿಂದ ಇಲ್ಲಿ ಟ್ರಾಫಿಕ್ ಬೇರೆ ಜಾಸ್ತಿ ಆಗಿದೆ. ಮುಂಚೆ ಟ್ರಾಫಿಕ್ ಏನ್ ಇರ್ಲಿಲ್ಲ ಇಲ್ಲಿ, ಬಟ್ ಇವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ. ಅದು ಇವತ್ತು ಸ್ಯಾಟರ್ಡೆ ಬೇರೆ, ಕೇಳೋದೇ ಬೇಡ. ಮಧ್ಯಾಹ್ನ ಮೇಲೆ ಈವ್ನಿಂಗ್ ಟೈಮ್ ಎಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ ಈ ರೋಡ್. ಸೊ ಇವಾಗ ಕನಕಪುರ ರೋಡ್ ಅಲ್ಲಿ ಜಾಯಿನ್ ಆಗಿ ಹೋಗ್ತಾ ಇದೀವಿ. ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ಹೋದ್ರೆ ಮೈಸೂರು ರೀಚ್ ಆಗಕ್ಕೆ ಒಂದು 2.5 hours ಆದ್ರೂ ಬೇಕು. ಟ್ರಾಫಿಕ್ ಅದು ಇದು ಸಿಗ್ನಲ್ ಅಂತ ಲೆಕ್ಕ ಹಾಕಿದ್ರು ಒಂದು 2.5 hours ಆದ್ರೂ ಬೇಕು. ಬಟ್ ಈ ರೋಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 1 hour ಎಕ್ಸ್ಟ್ರಾ ಆಗ್ಬೋದು ಅನ್ಕೋತೀನಿ. ಕಿಲೋಮೀಟರ್ ಬೆಂಗಳೂರಿಂದ ಆಕ್ಚುಲಿ ನನ್ನ ಮನೆಯಿಂದ ಮೈಸೂರಿಗೆ ನೆನ್ನೆ ಮ್ಯಾಪ್ ಹಾಕಿದಾಗ ತೋರಿಸಿದ್ದು 159 ಕಿಲೋಮೀಟರ್ಸ್. ಸೊ ಒಂದು 3.5 hours ಆಗ್ಬೋದು ಅನ್ಕೋತೀನಿ. ಮತ್ತೆ ಮುಂದೆ ಕನಕಪುರ ಆದ್ಮೇಲೆ ಮಳವಳ್ಳಿ, ಅಲ್ಲೆಲ್ಲ ಸಿಂಗಲ್ ಲೇನ್ ರೋಡ್ ಅನ್ಸುತ್ತೆ. ಅದು ಗೊತ್ತಿಲ್ಲ, ಟ್ರಾಫಿಕ್ ಅಲ್ಲೇ ಏನಾದ್ರೆ ಹೆಂಗಿರುತ್ತೆ, ಗಾಡಿಗಳ ಮೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ ಏನೋ ಅಂತ ನೋಡ್ಬೇಕು. ಇವತ್ತು ವೀಕೆಂಡ್ ಬೇರೆ ಅಲ್ಲ, ಸೊ ತುಂಬಾ ವೆಹಿಕಲ್ಸ್ ಇರುತ್ತೆ ಅಂತ ಅನ್ಕೋತೀನಿ. ಸೊ ನಾವಿವಾಗ ನೈಸ್ ರೋಡ್ ಹತ್ರ ರೀಚ್ ಆಗಿದೀವಿ, ಕನಕಪುರ ನೈಸ್ ರೋಡ್. ಸೊ ನಾರ್ಮಲಿ ಮೈಸೂರ್ಗೆ ಹೋಗ್ಬೇಕಾದ್ರೆ ಹೀಗೆ ಕನಕಪುರ ರೋಡ್ ಕನೆಕ್ಟ್ ಆಗಿ ಇಲ್ಲಿ ನೈಸ್ ರೋಡ್ ಹತ್ರ ರೈಟ್ ತಗೊಂಡು ಹೋಗ್ತಿದ್ವಿ. ಸೊ ಅದು ಸ್ವಲ್ಪ ಮುಂದೆ ಇದೆ, ತೋರಿಸ್ತೀನಿ. ಸೊ ಲಾಸ್ಟ್ ಟೈಮ್ ಬಂದಾಗ ಇದೇ ರೂಟಲ್ಲಿ ಇಲ್ಲಿ ಮುಂದೆ ರೈಟ್ ತಗೊಂಡಿದ್ದೆ, ಈ ಬಸ್ ಬರ್ತಿದ್ದೆ ಅಲ್ಲಿ ಮುಂದೆ ರೈಟ್ ತಗೊಂಡಿದ್ದೆ. ಬಟ್ ಇವತ್ತು ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಸ್ಟ್ರೈಟ್ ಅಂದ್ರೆ ಕನಕಪುರ ಹೋಗಿ, ಅಲ್ಲಿಂದ ಅವಾಗ್ಲೇ ಹೇಳ್ದಂಗೆ ಮಳವಳ್ಳಿ ಹೋಗಿ, ಮಳವಳ್ಳಿಯಿಂದ ಬನ್ನೂರು, ಅಲ್ಲಿಂದ ಮೈಸೂರು. ಸೊ ನಾವಿವಾಗ ರೀಚ್ ಆಗಿದ್ದೀವಿ ಕಗ್ಲಿಪುರ. ಕನಕಪುರ ಇನ್ನೂ ಒಂದು 1 hour ಇದೆ ಅನ್ಸುತ್ತೆ ಇಲ್ಲಿಂದ, ಬಟ್ ಕಗ್ಲಿಪುರದಲ್ಲೇ ಫುಲ್ ಟ್ರಾಫಿಕ್ ಜಾಮ್ ಆಗಿ ಸಿಗಾಕೊಂಡಿದೀವಿ. ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಇವಾಗ ಮುಂದ್ಗಡೆ ಒಂದು ಲಾರಿ ಇದೆ, ಅಲ್ಲೊಂದು ಕಾರ್ ಇದೆ. ಸೊ ಲಾರಿ ಮುಂದೆ ಏನಿದೆ ಅಂತ ನಂಗೆ ಏನು ಕಾಣಿಸ್ತಿಲ್ಲ, ಅದು ಎಷ್ಟು ದೂರ ತನಕ ಟ್ರಾಫಿಕ್ ಇದೆ ಅಂತಾನೂ ಗೊತ್ತಿಲ್ಲ. ಇದು ಚಿಕ್ಕ ಟೌನ್ ಕಗ್ಲಿಪುರ, ಅದು ತುಂಬಾ ಟ್ರಾಫಿಕ್ ಇದೆ. ಹೈವೇ ಬೇರೆ ಅಲ್ವಾ, ಸೊ ತುಂಬಾ ರಶ್ ಇದೆ, ರೋಡ್ ಎಲ್ಲ ಟ್ರಾಫಿಕ್ ಇದೆ. ಮುಂದೆ ಏನೋ ಒಂದು ಹೋಗ್ತಾ ಇದೆ, ಏನೋ ಸಮ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆ ಟ್ರಾಫಿಕ್ ಬ್ಲಾಕ್ ಆಗಿದೆ ಫುಲ್. ಹಿಂದ್ಗಡೆ ನನ್ನ ಹಿಂದ್ಗಡೆನೋ ತುಂಬಾ ಗಾಡಿಗಳಿದೆ, ನನ್ನ ಕಾರ್ ಹಿಂದ್ಗಡೆನೋ. ಸೊ ಇದೇನೋ ಒಂದು ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಏನೋ ಅಂತ ಗೊತ್ತಿಲ್ಲ. ಪರಿಶಿಷ್ಟ ಜಾತಿ ಸಮ್ SC/ST ಅವ್ರದ್ದೇನೋ ಇರ್ಬೇಕು ಅದು. ಸೊ ಇಲ್ಲಿ ಸ್ವಲ್ಪ ಫ್ರೀ ಆಯ್ತು. ಸೊ ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ಕನಕಪುರ ರೀಚ್ ಆಗ್ತೀವಿ. ಮಳವಳ್ಳಿಗೆ ಇಲ್ಲಿಂದ ಇನ್ನೂ 119 ಕಿಲೋಮೀಟರ್ಸ್ ಇದೆ. ಇವಾಗ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ ಈ ರೋಡಲ್ಲಿ, ಅಷ್ಟೊಂದಿಲ್ಲ. ನೋಡೋಣ, ಮುಂದೆ ಹೋಗ್ತಾನು ಇದೇ ತರ ಇದ್ರೆ
ಓಡ್ಸೋಕ್ಕೂ ಫ್ರೀ ಆಗಿರುತ್ತೆ. ಬಟ್ ಲ್ಯಾಂಡ್ಸ್ಕೇಪ್ ಎಲ್ಲ ಓಕೆ ಚೆನ್ನಾಗಿದೆ, ತುಂಬಾ ಗ್ರೀನರಿ ಇದೆ ಸರೌಂಡಿಂಗ್ ಎಲ್ಲ. ಇನ್ನು ಮುಂದೆ ಮಳವಳ್ಳಿ ಮತ್ತೆ ಬನ್ನೂರು ಆ ಕಡೆ ಎಲ್ಲ ರೀಚ್ ಆಗ್ತಿದ್ದಂಗೆನೆ ಗ್ರೀನರಿ ಇನ್ನೂ ಚೆನ್ನಾಗಿ ಇರುತ್ತೆ. ಸೊ ಮಳವಳ್ಳಿಗೆ ಇನ್ನೂ ಒಂದು 53 ಕಿಲೋಮೀಟರ್ ಇದೆ. ಅಲ್ಲಿ ಮುಂದೆ ಬೆಟ್ಟಗಳು ನೋಡಿ ಹೆಂಗಿದೆ, ಬರೀ ಕಲ್ ಬೆಟ್ಟ ಅನ್ಸುತ್ತೆ, ಈ ರಾಮನಗರ ಸೈಡ್ ಎಲ್ಲ ಇರುತ್ತಲ್ಲ ಆ ತರ. ಬಟ್ ನಿಮ್ಗೆ ಮೊಬೈಲ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ನೋಡೋಣ, ಸ್ವಲ್ಪ ಹತ್ರ ಏನಾದ್ರು ರೀಚ್ ಆದ್ರೆ ನಿಮ್ಗೆ ಚೆನ್ನಾಗಿ ತೋರಿಸ್ತೀನಿ ಅದು. ಸೊ ನಮ್ಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದಾಗ ಅದು ಅಷ್ಟು ಜಸ್ಟಿಫೈ ಮಾಡಲ್ಲ ವಿಡಿಯೋಗೆ. ಸೊ ನಾನು ಇವಾಗ ಯಾವ್ದೋ ಹಳ್ಳಿ ಒಳಗಡೆ ಎಲ್ಲ ಬರ್ತಾ ಇದ್ದೀನಿ. ಸೊ ಮುಂದೆ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಹತ್ರ ಹೋಗಿ ಸ್ವಲ್ಪ ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮುಂದೆ ರೋಡ್ ಏನಾದ್ರು ಇದೆಯಾ ಅಂತ ನೋಡ್ಬೇಕು. ಎಲ್ಲ ಚಿಕ್ಕ ಚಿಕ್ಕ ರೋಡ್ಗಳು, ಹಳ್ಳಿ ರೋಡ್ಗಳು, ಇಲ್ಲಿ ತನಕ ಹೋಗುತ್ತಾ ಗೊತ್ತಿಲ್ಲ. ಯಾವ್ದು ಹೈವೇನಾ? ಹೈವೇಗೆ ಯಾವ್ದೋ ಜಾಯ್ನ್ ಆಗಿದೀವಿ ಅನ್ಸುತ್ತೆ. ಯಾವ್ದೋ ರೂಟ್ ಮಿಸ್ ಆಯ್ತು ನಂದು, ಬರೀ ಇದೇ ಕತೆ ಆಯ್ತಲ್ಲ. ಇಲ್ಲ, ಈ ರೂಟ್ ಅಲ್ಲಿ ಬಂದಿಲ್ಲ ನಾವು, ಇದು ಬೇರೆ ರೂಟ್. ಸೊ ಇದು ಯಾವ್ದೋ ಹೈವೇ ತರ ಇದೆ, ಬಟ್ ಬೆಟ್ಟಕ್ಕೆ ಹೋಗೋದು ರೂಟ್ ಯಾವ ಕಡೆ ಅಂತ ಗೊತ್ತಿಲ್ಲ. ಬಟ್ ಆ ಕಡೆ ಈ ಕಡೆ ಸೀನರಿ ಮಾತ್ರ ಸೂಪರ್ ಆಗಿದೆ. ಎಲ್ಲಾ ತೆಂಗಿನ ಮರಗಳು ಮಧ್ಯದಲ್ಲಿ ನಾವು ಹೋಗ್ತಾ ಇದೀವಿ, ಇದಂತೂ ಸೂಪರ್. ಸೊ ವಿಡಿಯೋದಲ್ಲಿ ಯಾವ ತರ ಬರ್ತಿದೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಕೊಡಿ. ಹಾಗೆ ಇದು ಯಾವ ಊರಂತಾನು ಗೊತ್ತಿಲ್ಲ ನನಗೆ, ಕನಕಪುರ ಹತ್ರ ಇರೋದು. ನಿಮ್ಗೆ ಯಾರಿಗಾದ್ರೂ ಈ ಊರ್ ಬಗ್ಗೆ ಗೊತ್ತಿರೋ, ಇಲ್ಲ ಯಾರಾದ್ರೂ ಈ ಕಡೆ ಈ ಸೈಡ್ ಬಂದಿದ್ರೆ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ಆ ಬೆಟ್ಟದ ಹತ್ರ ಹೋಗೋಕೆ ಯಾವ್ದು ರೂಟ್ ಇಲ್ಲ ಅನ್ಸುತ್ತೆ. ಮೇ ಬಿ ಇಲ್ಲಿಂದಾನೆ ಸುಮ್ನೆ ವ್ಯೂಸ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಮಳವಳ್ಳಿ, ಕನಕಪುರ, ರಾಮನಗರ. ಮಳವಳ್ಳಿಗೆ ಹಿಂಗೂ ಹೋಗ್ಬೋದು. ಇಲ್ಲೊಂದು ಡ್ರೋನ್ ಶಾಟ್ ತಗೊಳಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ಕನಕಪುರ ದಾಟ್ತಾ ಇದ್ದಂಗೆ ಸ್ವಲ್ಪ ಮಳೆ ಬೇರೆ ಸ್ಟಾರ್ಟ್ ಆಯ್ತು, ಹನಿಗಳಾಗ್ತಾ ಇದೆ. ಸ್ವಲ್ಪ ಹೊತ್ತರಲ್ಲಿ ಮಧ್ಯ ಮೇಲೆಲ್ಲ ಜೋರ್ ಬರುತ್ತೆ ಅನ್ಕೋತೀನಿ. ಕನಕಪುರ ಹತ್ರ ಡ್ರೈವ್ ಮಾಡಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸುತ್ತಮುತ್ತ ಬರೀ ಕಲ್ ಬೆಟ್ಟಗಳೇ ಇರುತ್ತೆ, ನೋಡೋಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಟೈಮ್ ಬಂದು 3 ಗಂಟೆ ಆಯ್ತು ಮಧ್ಯಾಹ್ನ. ನಾವಿನ್ನೂ ಊಟ ಬೇರೆ ಮಾಡಿಲ್ಲ. ಮುಂದೆ ಮಾಡೋಣ ಅನ್ಕೊಂಡ್ ಬಂದ್ವಿ, ಬಟ್ ಎಲ್ಲೂ ಇವಾಗ ಹೋಟೆಲ್ಗಳೇ ಸಿಗ್ತಿಲ್ಲ. ಅವಾಗಲೇ ತುಂಬಾ ಹೋಟೆಲ್ಗಳು ಸಿಕ್ತಿತ್ತು, ಇವಾಗ ಮಳವಳ್ಳಿ ಹತ್ರ ಹೋಗ್ತಾ ಇದ್ದಂಗೆನೆ ಹೋಟೆಲ್ಗಳೇ ಸಿಗ್ತಿಲ್ಲ ಯಾವ್ದು ಚೆನ್ನಾಗಿರೋದು. ಸೊ ನೋಡ್ಬೇಕು, ಇನ್ನು ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಇನ್ ಮಳವಳ್ಳಿ ರೀಚ್ ಆದ್ಮೇಲೆ ಊಟ ಮಾಡ್ಬೇಕು. ಆಲ್ರೆಡಿ ಲೇಟ್ ಆಯ್ತು, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ
ಸೊ ಮಳವಳ್ಳಿಗೆ ಇನ್ನೊಂದು 20 ಕಿಲೋಮೀಟರ್ ಇದೆ. ಸೊ ಇದುವರೆಗೂ ನೋಡಿರೋ ಅಷ್ಟರಲ್ಲಿ ರೋಡ್ಗಳು ತುಂಬಾನೇ ಚೆನ್ನಾಗಿದೆ. ಬೆಂಗಳೂರಿಂದನೂ ಕನಕಪುರ ಮತ್ತೆ ಕನಕಪುರ ಇಂದ ಮಳವಳ್ಳಿ ತನಕ ರೋಡ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಬಟ್ ಏನು ಅಂದ್ರೆ ನಿಮ್ಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಹೋದಾಗಿರಲ್ಲ. ಸೊ ಅಲ್ಲಿ ಎಷ್ಟು 6 ಲೇನ್ಸ್ 10 ಲೇನ್ಸ್ ಏನೋ ಇದೆ ಅಲ್ವಾ, ವಿತ್ ಸರ್ವಿಸ್ ರೋಡ್ ಎಲ್ಲ ಇದೆ. ಬಟ್ ಇಲ್ಲಿ ಆತರ ಎಲ್ಲ ಏನಿಲ್ಲ, ಇದೆಲ್ಲ ಸಿಂಗಲ್ ಲೇನ್ ರೋಡ್ಗಳು ನೀವು ನೋಡ್ತಾ ಇರ್ಬೋದು. ಬಟ್ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು. ಆಪೋಸಿಟ್ ಬರೋರು ನೋಡ್ಕೋತಾ ಇಲ್ಲ ಕರೆಕ್ಟ್ ಆಗಿ. ಕೆಲವರು ತುಂಬಾ ರ್ಯಾಶ್ ಆಗಿ ಬರ್ತಾ ಇದಾರೆ, ಲೇನ್ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ, ಮತ್ತೆ ತುಂಬಾ ಓವರ್ಟೇಕ್ ಮಾಡ್ತಾರೆ. ಅದೇನ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ, ಅಷ್ಟೊಂದು ಅರ್ಜೆಂಟ್ ಏನಕ್ಕಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಮುಂದೆ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದ್ದಾನೆ ಅಂತ. ಸೊ ಹಾಗೆ ಎಲ್ರಿಗೂ ಅರ್ಜೆಂಟು. ರೋಡ್ ಚೆನ್ನಾಗಿದ್ರೆ ಈ ತರ ಪ್ರಾಬ್ಲಮ್, ರೋಡ್ ಚೆನ್ನಾಗಿಲ್ಲ ಅಂದ್ರೆ ರೋಡ್ ಚೆನ್ನಾಗಿಲ್ಲ ಅಂತ ಬೈಯೋದು. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಮೈಸೂರ್ಗೆ ಹೋಗ್ಬೇಕು ಅಂದ್ರೆ ಈ ರೋಡ್ ಟ್ರೈ ಮಾಡಿ. ಜೊತೆಗೆ ಕನಕಪುರ ಹತ್ರ ಸರೌಂಡಿಂಗ್ ಸೀನರೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳು ಮತ್ತೆ ತೆಂಗಿನ ಮರಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಫೈನಲಿ ಬಂದ್ವಿ ಮಳವಳ್ಳಿಗೆ. ಇಲ್ಲಿಂದ ಇನ್ನೊಂದು 1 ಅವರ್ ಇದೆ ಮೈಸೂರ್ಗೆ. ಸೊ ಇಲ್ಲಿ ಇನ್ನೊಂದು 500 ಮೀಟ್ರ್, 500 ಇಲ್ಲ, ಒಂದು 300 ಮೀಟರ್ ಅಲ್ಲಿ ಲೆಫ್ಟ್ ತಗೋಬೇಕು ಮೈಸೂರ್ಗೆ. ಸೊ ಸ್ಟ್ರೈಟ್ ಹೋದ್ರೆ ಮದ್ದೂರು. ಸೊ ಇಲ್ಲಿಂದ ಲೆಫ್ಟ್ ತಗೊಂಡು ಮೈಸೂರ್ ಕಡೆ ಹೋಗೋಣ. 60 ಕಿಲೋಮೀಟರ್ ತೋರಿಸ್ತು ಅವಾಗಲೇ ನೋಡಿದ್ರಲ್ಲ. ಇಲ್ಲಿಂದ ಒಂದು 60 ಕಿಲೋಮೀಟರ್ ಇದೆ ಈ ಲೆಫ್ಟ್ ಇಂದ. ಸೊ ಮೇ ಬಿ ಈ ರೋಡ್ ಬಂದು ನೆಕ್ಸ್ಟ್ ಬನ್ನೂರು ಆದ್ಮೇಲೆ ಮೈಸೂರು ಆ ತರ ಹೋಗ್ಬೋದು ಅಂತ ಅನ್ಸುತ್ತೆ. ಸೊ ಮಳವಳ್ಳಿ ಟೌನ್ ನೋಡ್ಕೊಳ್ಳಿ, ತುಂಬಾ ಬ್ಯುಸಿ ಆಗಿದೆ ಮಳವಳ್ಳಿ ಟೌನ್. ಬಿಸಿಲಂತೂ ಇಲ್ಲ ಸದ್ಯಕ್ಕೆ, ಮಳೆ ಬರೋ ತರನೇ ಇದೆ. ಆವಾಗಲೇ ಕನಕಪುರ ಒಂದ್ ಸೈಡ್ ಅಲ್ಲಿ ಮಳೆ ಬರ್ತಾ ಇತ್ತು, ಬಟ್ ನಮ್ಗೆ ಸಿಕ್ಕಿಲ್ಲ ಅದು. ಇವಾಗ ಇಲ್ಲಿ ಮಳೆ ಬರೋ ತರ ಏನಿಲ್ಲ, ಮಳೆ ಮೋಡ ಇದೆ ಅಷ್ಟೇ. ಸೊ ಹಿಂಗೆ ಇದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಇದ್ರೆ ಗಾಡಿ ಓಡ್ಸಕ್ಕೂ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಗಾಡಿ ಓಡ್ಸಕ್ಕೆ. ಸೊ ಯಾವ್ದೋ ಒಂದು ರಾಯಲ್ ಕಂಫರ್ಟ್ಸ್ ಅಂತ ಸಿಕ್ತು, ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಬಾರ್ ಅಂತ ಇದೆ. ಸೊ ನಮ್ಗೆ ಬಾರ್ ಬೇಡ, ಜಸ್ಟ್ ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಸಿಕ್ಕಿದ್ರೆ ಸಾಕು ಏನಾದ್ರು. ಸೊ ನೋಡೋಣ, ಹೋಗಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ರಾಯಲ್ ರೆಸ್ಟೋರೆಂಟ್ಗೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅದು ಬರೀ ಬಾರ್ ಅಂಡ್ ರೆಸ್ಟೋರೆಂಟ್ ತರ ಇದೆ. ಎಣ್ಣೆ ಪ್ಯಾಕೆಟ್ ಅಂಡ್ ಗ್ಲಾಸ್ ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಜನರೆಲ್ಲ. ಸೊ ನಂಗೆ ಅದ್ ನೋಡ್ಬಿಟ್ಟು ಹಂಗೆ ವಾಪಸ್ ಬಂದೆ. ಸೊ ಇವಾಗ ಜರ್ನಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು, ಸೊ ಮುಂದೆ ಎಲ್ಲ ಆದ್ರೂ ಸಿಕ್ಕಿದ್ರೆ ನೋಡೋಣ. ಇವಾಗ ಮಳವಳ್ಳಿಯಿಂದ ಬನ್ನೂರು ಹೋಗ್ತಾ ಇದೀವಿ. ಮಳವಳ್ಳಿಯಿಂದ ಬನ್ನೂರ್ಗೆ ಒಂದು 20 ಕಿಲೋಮೀಟರ್ ಇದೆ, 20-25 ಕಿಲೋಮೀಟರ್ ಇದೆ. ರೋಡ್ಗಳೇನು ಅಷ್ಟೇನ್ ಚೆನ್ನಾಗಿಲ್ಲ. ಮಳವಳ್ಳಿ ತನಕ ಸೂಪರ್ ಆಗಿತ್ತು. ಸೊ ಮಳವಳ್ಳಿಯಿಂದ ಬನ್ನೂರ್ ತನಕನೂ ಅಷ್ಟೇನ್ ಚೆನ್ನಾಗಿಲ್ಲ ಅನ್ಕೋತೀನಿ. ಮಧ್ಯೆ ಮಧ್ಯೆ ಸ್ವಲ್ಪ ರೋಡ್ ಪ್ಯಾಚಸ್ ಎಲ್ಲ ಇದೆ, ಅಷ್ಟೊಂದು ಸ್ಮೂತ್ ಆಗಿ ಏನಿಲ್ಲ. ಸೊ ಬನ್ನೂರ್ಗ್ ಬಂದು ತಲುಪಿದ್ವಿ. ಇಲ್ಲಿ ಸ್ವಲ್ಪ ಮಳೆ ಬರೋ ತರನೇ ಇದೆ. ಇವಾಗ ಊಟಕ್ಕೆ ಎಲ್ಲಾದ್ರೂ ನಿಲ್ಸ್ಬೇಕು, ಗೊತ್ತಿಲ್ಲ. ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳ ತರ ಕಾಣಿಸ್ತಿದೆ, ಊಟಕ್ಕೆ ಯಾವ್ದು ರೆಸ್ಟೋರೆಂಟ್ಸ್ ತರ ಏನು ಕಾಣಿಸ್ತಿಲ್ಲ. ಸೊ ಇಲ್ಲಿ ಏನಾದ್ರು ಊಟ ಸಿಕ್ಕಿಲ್ಲ ಅಂದ್ರೆ ಇನ್ನು ಡೈರೆಕ್ಟ್ ಮೈಸೂರಿಗೆ ಹೋಗಿ ಅಲ್ಲೇ ಊಟ ಮಾಡೋದು. ಸೊ ಬೇರೆ ಏನು ಆಪ್ಷನ್ ಇಲ್ಲ ಇವಾಗ. ಸೊ ನೋಡೋಣ. ಸೊ ಬನ್ನೂರ್ ದಾಟಿ ಒಂದು 5 ಕಿಲೋಮೀಟರ್ ಮುಂದೆ ಬಂದ್ವಿ. ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿ ಆಗಿ ಚೆನ್ನಾಗಿದೆ. ಜೊತೆಗೆ ಮಳೆ ಬರೋ ತರ ಇದೆ. ಸೊ ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಗಿರೋ ತರ ಇದೆ. ಸೊ ಇಲ್ಲಿ ತುಂಬಾ ಹೊಲ ಗದ್ದೆಗಳು ನೋಡ್ಬೋದು. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಜೋರಂತೂ ಇಲ್ಲ, ಒಂದ್ ಸ್ವಲ್ಪ ಹನಿಗಳಾಗ್ತಾ ಇದೆ. ಬಟ್ ಜೋರಾಗೋ ಲಕ್ಷಣಗಳಂತೂ ಇದೆ. ಬಟ್ ಮಳೆ ಬಂದಾಗ ಡ್ರೈವ್ ಮಾಡೋದೇ ಒಂಥರ ಮಜಾ, ಸೂಪರ್ ಆಗಿರುತ್ತೆ. ಮಳೆನಲ್ಲಿ ಡ್ರೈವ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ಅಷ್ಟೇ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ನೀವು ಎಷ್ಟೇ ಕೇರ್ಫುಲ್ ಆಗಿದ್ರು ಆಪೋಸಿಟ್ ಇಂದ ಬರೋರು ಕೇರ್ಫುಲ್ ಆಗಿರ್ಬೇಕಲ್ಲ.
ಅವರು ಎಲ್ಲ ರ್ಯಾಶ್ ಡ್ರೈವ್, ಮಳೆನಲ್ಲೂ ರ್ಯಾಶ್ ಡ್ರೈವ್ ಮಾಡ್ಕೊಂಡ್ ಬರ್ತಾರೆ ಕೆಲವರು. ಸೊ ಅದೆಲ್ಲ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಸೊ ಬನ್ನೂರಿಂದ ಒಂದು 10 ಕಿಲೋಮೀಟರ್ 10-15 ಕಿಲೋಮೀಟರ್ ಮುಂದೆ ಬಂದ್ರೆ ಮಹದೇವಪುರ ಅಂತ ಒಂದು ಊರು ಸಿಗುತ್ತೆ. ಸೊ ಬನ್ನೂರ್ ಮೇನ್ ರೋಡ್ ಇಂದ ರೈಟ್ ತಗೊಂಡು ಒಳಗಡೆ ಬರ್ಬೇಕು. ಅಲ್ಲಿ ಸರೌಂಡಿಂಗ್ ಸ್ವಲ್ಪ ಚೆನ್ನಾಗಿದೆ ಅಂತ ಬಂದ್ವಿ. ಲಾಂಗ್ ಬ್ಯಾಕ್ ಬಂದಿದೆ, ಬಟ್ ಇವಾಗ ರೂಟ್ ಇದೇನಾ ಅಂತ ಗೊತ್ತಿಲ್ಲ, ನೋಡ್ಕೊಂಡು ಹೋಗ್ಬೇಕು. ಸೊ ನಿಮ್ಗೆ ಆ ಪ್ಲೇಸ್ಗೆ ಹೋದ್ಮೇಲೆ ನಿಮ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆ ಸ್ಟಾರ್ಟ್ ಆಯ್ತು ಜೋರಾಗಿ. ರೋಡ್ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ ಕುರಿಗಳು ಎಷ್ಟು ಹೋಗ್ತಾ ಇದೆ. ಅದರ ಬನ್ನೂರ್ ಕುರಿ ಇದೆಯಾ ಅಂತ ನೋಡ್ತಾ ಇದೀನಿ, ಬಟ್ ಯಾವ್ದು ಬನ್ನೂರ್ ಕುರಿ ಅಂತೂ ಇಲ್ಲ. ಇದೆಲ್ಲ ನಾರ್ಮಲ್ ಕುರಿಗಳೇ. ಇಲ್ಲೊಂದ್ ಸ್ವಲ್ಪ ಕುರಿಗಳು ಬರ್ತಾ ಇದೆ ನೋಡಿ, ರೋಡ್ ಮಧ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಕುರಿಗಳೆಲ್ಲ. ನೋಡಕ್ಕೆ ಒಂಥರ ಚಂದ ಕುರಿಗಳನ್ನ. ಎಲ್ಲ ಅದ್ರ ಪಾಡಿಗೆ ಹೋಗ್ತಾವೆ. ಹಿಂಗೆ ಮಳೆ ಬರ್ತಿದ್ರೆ ನಾವು ಹೋಗ್ತಿರೋ ಜಾಗದಿಂದ ಕಾರಿಂದ ಇಳಿಯಕ್ಕಾಗಲ್ಲ ಅಂತ ಅನ್ಸುತ್ತೆ. ಸೊ ಅಲ್ಲಿ ರೀಚ್ ಆದ್ಮೇಲೆ ಮಳೆ ಸ್ವಲ್ಪ ಬಿಟ್ರೆ ಓಕೆ. ಮಳೆ ಬಿಡ್ಲಿಲ್ಲ ಅಂದ್ರೆ ಸುಮ್ಮನೆ ಹೋಗಿನೂ ವೇಸ್ಟ್ ಆಗುತ್ತೆ. ಇವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಮಳೆ. ಇವಾಗ ಕುರಿಗಳದಾಯ್ತು, ಇವಾಗ ಆಡುಗಳ ಸರ್ದಿ. ಆಡುಗಳು ನೋಡಿ ಎಷ್ಟಿದೆ ಅಂತ. ಎಲ್ಲ ಸಣ್ಣ ಸಣ್ಣ ಆಡುಗಳಿದೆ. ಈ ಹಳ್ಳಿಗಳ ಸೈಡ್ ಬಂದ್ರೆ ಇದೆ ಈ ತರ ನೋಡಕ್ಕೆ ಚಂದ. ಮತ್ತೆ ಅವುಗಳನ್ನ ಮೇಂಟೈನ್ ಮಾಡ್ತಿರೋ ಅದ್ರ ಓನರ್ ಎಷ್ಟು ಕಷ್ಟ ಬರ್ತಾರೆ ನೋಡಿ. ಹಳ್ಳಿ ಜನ ಅಂದ್ರೆ ಸ್ವಲ್ಪ ಅಂತೂ ಇಲ್ಲ. ಸೊ ತುಂಬಾ ಕಷ್ಟ ಆಗಿದೆ. ಮಳೆ ಆಗ್ಲಿ ಬಿಸಿಲಾಗ್ಲಿ ಅವ್ರಿಗೆ ರಜಾ ಅಂತ ಏನಿರಲ್ಲ. ಅವ್ರ ದಿನಚರಿ ಏನಿದೆ ಅದ್ ಮಾಡ್ಲೇಬೇಕು, ಕೆಲ್ಸಗಳೇನಿದೆ ಅದ್ ಮಾಡ್ಲೇಬೇಕು. ಸದ್ಯಕ್ಕೆ ರೋಡ್ ಕಾಣಿಸ್ತಿಲ್ಲ. ವೈಪರ್ ಅಲ್ಲಿ ಅದು ವಾಟರ್ನೆಲ್ಲ ವೈಪ್ ಮಾಡ್ತಾ ಇದ್ರು ದಾರಿ ಕಾಣೋದಾಗಿದೆ ಅಂತ ಆಗಿದೆ. ನೋಡೋಣ. ಸೊ ಹೀಗೆ ಮಳೆ ಇದ್ರೆ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬರ್ತೀನಿ. ಮಳೆ ಏನಾದ್ರು ಸ್ವಲ್ಪ ಕಮ್ಮಿ ಆದ್ರೆ ಮುಂದೆ ಹೋಗ್ತೀನಿ ಅಷ್ಟೇ. ಇಲ್ಲೆಲ್ಲ ಆಕ್ಚುಲಿ ಡ್ರೋನ್ ಶಾಟ್ಸ್ ತಗೊಳ್ಳೋಣ ಅಂತ ಇದ್ದೆ, ಬಟ್ ಮಳೆ ಬಂದ್ಮೇಲೆ ಡ್ರೋನ್ ಶಾಟ್ಸ್ ಹೆಂಗ್ ತಗೊಳ್ಳೋದು? ಮಳೆ ಬಂದ್ರೆ ಡ್ರೋನ್ ಶಾಟ್ ತೆಗಿಯೋಕೆ ಆಗಲ್ಲ, ಡ್ರೋನ್ ಆಡ್ಸಕ್ಕೆ ಆಗಲ್ಲ. ಸೊ ಈ ಮಳೆದು ಸೌಂಡ್ಗೆ ನಿಮ್ಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಆಮೇಲೆ ವಿಡಿಯೋ ಚೆಕ್ ಮಾಡಿ ಎಡಿಟ್ ಮಾಡಬೇಕು. ಸೊ ಹೀಗೆ ಬರ್ತಾ ಇದೆ ಮಳೆ ಅಂತ. ಜೊತೆ ಗಾಳಿನೂ ಇದೆ ಸ್ವಲ್ಪ. ರೋಡ್ ಬೇರೆ ಕಾಣಿಸ್ತಿಲ್ವಲ್ಲ, ಏನ್ ಮಾಡೋದು? ನೋಡಿ ಹೆಂಗಿದೆ ಮಳೆ. ಸ್ವಲ್ಪ ದೂರ ಎಲ್ಲ ನೋಡಿದ್ರೆ ಎಲ್ಲ ಮಳೆ ಮಂಜು ಕವರ್ ಆದಂಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಮಳೆ ಬಂದಿರ್ಲಿಲ್ಲ ಅಂದ್ರೆ ಲೊಕೇಶನ್ ಸೂಪರ್ ಆಗಿತ್ತಿತ್ತು, ಬಟ್ ಮಳೆ ಬಂದಿರೋದ್ರಿಂದ ಏನು ಕಾಣಿಸ್ತಿಲ್ಲ. ಮತ್ತೆ ರೋಡು ಅಷ್ಟೇ ಸ್ವಲ್ಪ ಚಿಕ್ಕದು ರೋಡು. ಮುಂದ್ಗಡೆಯಿಂದ ಯಾವ್ದಾದ್ರು ದೊಡ್ಡ ವೆಹಿಕಲ್ ಬಂದ್ರು ಕ್ರಾಸ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ಓಡಿಸ್ಬೇಕು. ಸೊ ಈ ಜಾಗಕ್ಕೆಲ್ಲ ಆಕ್ಚುಲಿ 2 ವೀಲರ್ ಬೆಸ್ಟ್. 2 ವೀಲರ್ ಅಲ್ಲಿ ಬಂದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ಕಾರಲ್ಲೆಲ್ಲ ಬಂದ್ರೆ ಕಷ್ಟ. ಆಗಲ್ಲ ಅಣ್ಣ, ಹಿಂದೆ ಹೋಗಿ ಹಿಂದೆ. ಅಲ್ಲೆಲ್ಲ ಹೋಗಕ್ಕಾಗುತ್ತೆ? ಸರಿ ಇಲ್ವಾ? ಹೋದ್ನಾ? ಈ ತರ ಆಗುತ್ತೆ. ಇದೇನೋ ಗುಡ್ಡೆ ಹಾಕ್ಬಿಟ್ಟವ್ರು ಇಲ್ಲಿ. ಪಾಸ್ ಮಾಡೋಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನೋಡ್ಕೊಂಡು ಪಾಸ್ ಮಾಡಬೇಕು. ಸ್ವಲ್ಪ ರಿಸ್ಕಿ ಇದೆ. ಅದೇನೋ ಕಲ್ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಸೈಡಲ್ಲಿ.
ಇಲ್ಲೊಂದು ಚಿಕ್ಕ ಸೇತುವೆ ಇದೆ ನೋಡಿ ಹೆಂಗಿದೆ ಅಂತ. ಇದು ಬೇರೆ ಬಿಸಿಲುಗಾಲದಲ್ಲಿ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಈ ತರ ಎಲ್ಲ ನೋಡಕ್ಕೆ, ಚೆನ್ನಾಗಿ ಕಾಣಿಸ್ದೇ ಇರ್ಬೋದು. ಬಟ್ ಇವಾಗಂತೂ ಚೆನ್ನಾಗಿದೆ. ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇರಂಗಿದೆ ಇಲ್ಲಿ ಈ ಗಾಡಿ. ಇದು ಆಕ್ಚುಲಿ ನನ್ನ ಕಾರ್ಗೆ ಆಫ್ ರೋಡಿಂಗ್ ಕಾರ್ ಅಲ್ಲ, ಬಟ್ ಸ್ಟಿಲ್ ಆಫ್ ರೋಡ್ ಮಾಡ್ಬೋದು, ಸಣ್ಣ ಪುಟ್ಟ ಆಫ್ ರೋಡ್ ಎಲ್ಲ ಮಾಡ್ಬೋದು ಕಾರಲ್ಲಿ. ಈ ಪ್ಲೇಸ್ ಒಂಥರ ಹೆವನ್ ತರ ಇದೆ, ಬಟ್ ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ನೋಡೋದು, ಏನು ಕಾಣಿಸ್ತಾ ಇಲ್ಲ ಸರಿಯಾಗಿ. ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಮಳೆ, ಹಾಗೆ ಸ್ವಲ್ಪ ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ ನೋಡೋಕೆ. ಒಂದು ಡ್ರೋನ್ ಶಾಟ್ಸ್ ಎಲ್ಲ ತಗೊಳಕ್ಕೆ ಸೂಪರ್ ಆಗಿರುತ್ತೆ ಜಾಗ. ನನ್ನ ರೈಟ್ ಸೈಡ್ ಅಲ್ಲಿ ನೋಡಿ ಹೊಲ ಗದ್ದೆ ಹೆಂಗಿದೆ ಅಂತ, ಒಂಥರ ಟೆರೆಸ್ ಫಾರ್ಮಿಂಗ್ ತರ ಕಾಣಿಸ್ತಾ ಇದೆ. ಈ ಬಾಲಿಲೆಲ್ಲ ಇದೆಲ್ಲ ಆ ತರ, ಬಟ್ ಅಷ್ಟು ಹೈಟ್ ಅಲ್ಲಿ ಇಲ್ಲ, ಬಟ್ ಗ್ರೌಂಡ್ ಲೆವೆಲ್ ಅಲ್ಲೇ ಒಂಥರ ಟೆರೆಸ್ ಫಾರ್ಮಿಂಗ್ ತರ ಮಾಡಿದ್ದಾರೆ. ಸೂಪರ್ ಆಗಿದೆ. ಒಂಥರ ನೋಡೋಕೆ ಒಂಥರ ಹಳ್ಳಿ ಲೈಫೇ ಒಂಥರ ಚೆನ್ನಾಗಿರುತ್ತೆ ನೋಡೋಕೆ, ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಮೈಸೂರು ಸುತ್ತಮುತ್ತ ಇರೋರು, ಇಲ್ಲ ಮಂಡ್ಯ ಸುತ್ತಮುತ್ತ ಇರೋರು ಯಾರಾದ್ರೂ ಈ ಕಡೆ ಮಾದೇಪುರ ಸೈಡ್ ಬಂದಿದ್ರೆ ಈ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಇಲ್ಲಿ ನೀರಿಂದು ಪ್ಲೇಸ್ ಇದೆಯಲ್ಲ, ಅದಿಲ್ಲಿರೋದು ನೀರಿಂದು ಪ್ಲೇಸ್ ಹಿಂಗೆ ಹೋಗ್ಬೋದಾ? ಸರಿ, ಥ್ಯಾಂಕ್ ಯು. ಸೊ ಯಾವ್ದೋ ಬ್ರಿಡ್ಜ್ ಹತ್ರ ಬಂದ್ವಿ. ಕಾವೇರಿ ಹೊಳೆ ಹರಿತಾ ಇದೆ, ಫುಲ್ ನೀರಿದೆ. ಸ್ವಲ್ಪ ಮಳೆ ಬರ್ತಾ ಇರೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದಂತ. ಇನ್ನು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಮಳೆ ನಿಲ್ತಿತ್ತು ಮಧ್ಯದಲ್ಲಿ ಸ್ವಲ್ಪ, ಬಟ್ ಪುನಃ ಇವಾಗ ಬರ್ತಾನೆ ಇದೆ. ಸೊ ಮಾದೇಪುರ ಹತ್ರ ಬಂದು ಪ್ಲೇಸ್ಗೆ, ಅದೊಂದು ನೀರಿನ ಪ್ಲೇಸು. ಸೊ ಆ ನೀರಿನ ಪ್ಲೇಸ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಷ್ಟ್ರಲ್ಲಿ ಮಳೆ ಬೇರೆ ಜೋರಾಯ್ತು, ರೂಟು ಕರೆಕ್ಟಾಗಿ ಸಿಗ್ತಾ ಇರ್ಲಿಲ್ಲ, ಜೊತೆಗೆ ಊಟ ಬೇರೆ ಮಾಡಿರ್ಲಿಲ್ವಾ. ಸೊ ಇವಾಗ ಏನು ಗತಿ ಇಲ್ಲ ಅಂದ್ಬಿಟ್ಟು ಊಟದ ಬದಲು ಈ ಒಂದು ಬಿಸ್ಕೆಟ್ ತಿಂತಾ ಇದೀವಿ. ಸೊ ಬೇರೆ ಏನೋ ಆಪ್ಷನ್ ಇಲ್ಲ ಇವಾಗ. ಸೊ ಇದು ತಿನ್ಕೊಂಡು ಇವಾಗ ಡೈರೆಕ್ಟ್ ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್. ಅಂದವೇ ಏನಾದರೂ ಚೆನ್ನಾಗಿರೋ ಲೊಕೇಶನ್ ಸಿಕ್ಕಿದ್ರೆ, ಮಳೆ ಏನೂ ಬರ್ತಿಲ್ಲ ಅಂದ್ರೆ ವಿಡಿಯೋದಲ್ಲಿ ಏನಾದರೂ ಆ್ಯಡ್ ಮಾಡ್ತೀನಿ. ಇಲ್ಲಿ ತನಕ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಅದೇ ರೂಟಲ್ಲಿ ಇವಾಗ ವಾಪಸ್ ಬಂದ್ವಿ. ಸೊ ಅದೇ ಬ್ರಿಡ್ಜು, ಕಾವೇರಿ ಹೊಳೆ ಹರಿತಾ ಇದೆ, ತುಂಬಾ ಚೆನ್ನಾಗಿದೆ ನೋಡೋಕೆ. ಎರಡು ಸೈಡು ನೀರು ಹರಿತಾ ಇರೋದು, ಪ್ಲಸ್ ಮಧ್ಯದಲ್ಲಿ ಸೇತುವೆ, ಜೊತೆಗೆ ಮಳೆ. ಇನ್ನೇನ್ ಬೇಕು ಇದಕ್ಕಿಂತ ಅಲ್ವಾ? ಸೊ ಇದಿರೋದು ಮಾದೇಪುರ, ಬನ್ನೂರ್ ಹತ್ರ ಮಾದೇಪುರ ಅಂತ ಒಂದು ಹಳ್ಳಿ. ಸೊ ಆ ರೂಟಲ್ಲಿ ಬಂದ್ರೆ ಇಲ್ಲಿ ಬರ್ಬೋದು. ಸೊ ಮಳೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 hour ಮೇಲೆ ಆಯ್ತು, ಇನ್ನೂ ಬರ್ತಾನೆ ಇದೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಷ್ಟೇ, ಅದ್ ಬಿಟ್ರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಸೊ ಇವಾಗ ಮೈಸೂರಿಗೆ ರೀಚ್ ಆಗೋಕೆ ಇನ್ನೂ ಒಂದು 40 minutes ತೋರಿಸ್ತಾ ಇದೆ. ಸೊ ನಂದು ಈ ರೂಟ್ ಯಾವ್ದು ಅಂತ ನಂಗೂ ಗೊತ್ತಿಲ್ಲ, ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು 5:15 ಆಗಿದೆ. ಒಂದು 6:20, 6:15 ಹಂಗೆ ಮೈಸೂರು ಅನ್ಕೋತೀನಿ. ಫೈನಲಿ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಇವಾಗ ರಿಂಗ್ ರೋಡ್ ಜಾಯ್ನ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ, ಇಲ್ಲ ಏನಾದರೂ ಕಮೆಂಟ್ ಮಾಡೋಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಟೇಕ್ ಕೇರ್, ಬೈ ಬಾಯ್. ರೆಕಾರ್ಡ್ ಆಗ್ತಾ ಇದೆಯಾ? ಕುರಿಗಳು, ಹಾಡುಗಳು, ಹಾಡು
ಹಾಡುಗಳು ಭಾರಿ ಇದ್ರು ನಾವು ಹಾಡು ಅರ್ಜೆಂಟ್ಲಿ ಸಾವು ಮಧ್ಯದ ಸ್ವಲ್ಪ ಗ್ಯಾಪ್ ಇತ್ತು. ಮೈಸೂರಲ್ಲಿ ರಿಂಗ್ ರೋಡ್ ಹತ್ರ ಬಂದಿದ್ದೀನಿ. ಅದೇ ಬರ್ತಿಲ್ಲ ಬ್ರೋ. ಸೊ ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಮುಂದಿನ ವಿಡಿಯೋ ಬಗ್ಗೆ ಏನ್ ಹೇಳುವಂತ ಅನ್ಸೇ ಬರ್ತಿಲ್ಲ. ಸೊ